ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಡೇ 3. ಗುಡ್ ಮಾರ್ನಿಂಗ್. ಮತ್ತು ನಾವೀಗ ರೂಮಲ್ಲಿದ್ದೇವೆ, ಎಲ್ಲ ರೆಡಿ ಆಗ್ತಾರೆ. ಇಲ್ಲಿ ನೋಡಿ, ಒಬ್ಬ 1 2 3 ರೆಡಿ ಆಗ್ತಿದೆ. ನಂದು 8 ಗಂಟೆಗೆ 24 hours ಆಯ್ತಾ. ಈಗ ಗಂಟೆ 11 ಟೈಮ್. ಈಗ ನಾವೀಗ ಹೊರಟೆ ಕೋಯಿಕೋಡು ಬೀಚಿಗೆಲ್ಲ ಹೋಗಿ, ಕೋಯಿಕೋಡು ಬೀಚಿಗೆ ಹೋಗಿ ತಿಂದು ಮಜಾ ಮಾಡಿ. ನಿನ್ನೆ ರಾತ್ರಿ ನಾವು ನಿದ್ರೆ ಮಾಡಲಿಲ್ಲ. ಎಂತಕ್ಕಂದ್ರೆ ಇತ್ತಲ್ಲ, ಎಂತ ರಗ್ಲಿ ಅಂದರೆ ಇದು ಸಿಟ್ಟು ಬಂದಿತ್ತು. ನಾನಿನ್ನ ನಿದ್ರೆ ಮಾಡಲಿಲ್ಲ. ನಾವು ಮಣಿಕ ಮತ್ತೆ ನಿದ್ರೆ ಮಾಡೋತ್ತಿಗೆ ನಾವು ನಿದ್ರೆ ಮಾಡಿದ್ವಿ. ಈಗ ನಾವು ಹೊರಟೇವೆ. ಈಗ ಎಲ್ಲ ವಾಯ್ನಾಡಲ್ಲಿದ್ದೇವೆ. ಈಗ ನಾವೀಗ ಕೋಯಿಕೋಡಿಗೆ ಹೋಗುದು. ಹಾಯ್ ಗಾಯ್ಸ್, ಇವತ್ತಾಯಿತು. ಅಲ್ಲಿಂದ ರೆಡಿ ಆಗಿದೆ. ಈಗ ಸೀದಾ ಎಲ್ಲಿಗೆ ಹೋಗುದಾ? ಕೋಯಿಕೋಡ್ ಹೋಗ್ತಿದ್ದೆ. ಕೋಯಿಕೋಡ್ ಫಸ್ಟು ಹೋಗಿ ತಿಂಡಿ ತಿನ್ನಲಿಲ್ಲ ಬೆಳಗ್ಗೆ. ಈಗ ಮಧ್ಯಾಹ್ನ ಊಟ ಮಾಡಬೇಕು ಅಷ್ಟೇ. ಈಗ ರಿಕ್ಷಾ ಬರುತ್ತೆ, ರಿಕ್ಷಾ ಕಾಲ್ ಮಾಡಿದೆ. ಇಲ್ಲಿಗೆ ಬಂದರೆ ಇದೇ ರೂಮಿಗೆ ಬನ್ನಿ, ಕಾಲ್ ಮಾಡಿ. ಇವರು ನಂಬರ್ ಇದೆ, ಬೇಕಾದ್ರೆ ನಮ್ಮ ಹತ್ರ ಇದೆ. ರೂಮ್ ತುಂಬ ಚೆನ್ನಾಗಿದೆ. ಸಖತ್ ರೂಮ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ ನಾವು. ಇವ್ರ ನಂಬರ್ നിങ്ങളെ പേര്? മുഹമ്മദ് ബാബാണ്. വിളിച്ചിട്ടുണ്ടെങ്കിൽ നമ്മൾ ഇത് കൊടുക്കാം, ലൊക്കേഷൻ കൊടുക്കും. ಹಾಂ, ಲೊಕೇಶನ್ ಕೊಡ್ತಾರಂತೆ ನಿಮಗೆ. ನಮ್ಮ ನಂಬರ್ ಹೇಳ್ತೇವೆ, ಕೊಡ್ತೇವೆ ನಿಮಗೆ. ಅಲ್ಲಿ ಲೊಕೇಶನ್ ಕೊಡ್ತೀವಿ. ಬೆಸ್ಟ್ ರೂಮ್, ಬೆಸ್ಟು 2 ರೂಮಿಗೆ 1.5 ಅಂತೆ. 2 ರೂಮಿಗೆ ತುಂಬ ಕ್ಲೀನ್ ಇದೆ ರೂಮು. ಓಕೆ ಬಾಯ್. ಆಯಿತು, ಹೋಗ್ತಾ ಇದೆ ರಿಕ್ಷೆಗೆ ಹತ್ತಲಿಕ್ಕೆ. ನಿನ್ನೆ 9-9ವರೆಗೆ ಎಲ್ಲ ನಿದ್ರೆ, ಒಳ್ಳೆ ನಿದ್ರೆಯಲ್ಲಿ ಇದ್ರೆಲ್ಲ. ಫ್ರೆಂಡ್ಶಿಪ್ ಅಲ್ಲಿ ದೊಡ್ಡ ಹರ್ಷಿಗೆ ಫ್ರೆಂಡ್ಸ್ ಅಂದ್ರೆ ಇವನೇ. ಮತ್ತೆ ಇವನಿಗೊಂದು ಟಾರ್ಚರ್ ಮಾಡಿದ. ಅವನಿಗೆ ಹಿಲಾಲ್ ಹಾಕಬಾರ್ದು, ಮತ್ತೆ ಎಂತ ಮಾಡ್ರೆ ತಮಾಷೆ ಆ ಥರ ಏನು ಮಾಡ್ಲಿಕ್ಕೆ. ಸೀರಿಯಸ್ ಆರೆ ಮತ್ತೆ ನಮ್ದು ಕೇರಳದಿಂದ ಓಡಿ ಹೋಗ್ತಾವ. ನಾವು ತಪ್ಪಕ್ಕಿಲ್ಲ. ನೀರು ತಗೊಳ್ಳುವ. ಈಗ ಏನಾದರೂ ಸೀದಾ ಕೋಯಿಕೋಡು ಬೀಚ್, ಕೋಯಿಕೋಡು ಸ್ಟೇಷನ್ಗೆ ಹೋಗ್ತೀವಿ ವಾಪಸ್ಸು ರೆಸ್ಟ್ ಮಾಡಲಿಕ್ಕೆ. ರೈಲ್ವೆ ರೆಸ್ಟ್ ಮಾಡಿ ಆಮೇಲೆ ಬಸ್ ಒಂದು ಹೋಗ್ತಿದ್ವಿ. ಹೋಗ್ತಿದೆ ಬಸ್ಸು. ಸೀಟ್ ಸಿಕ್ಕಿಲ್ಲ. ನಾನು ನಿಂತ್ಕೊಂಡಿದ್ದೆ, ಇವರೆಲ್ಲ ಕೂತ್ಕೊಂಡಿದ್ರು. ಈಗ ಸೀಟ್ ಸಿಕ್ತು, ಕೂತ್ಕೊಂಡಿದ್ದೆ. ಕೋಯಿಕೋಡಿಂದ ದೂರ ಇದೆ, ತುಂಬ ದೂರ ಇದೆ ಇಲ್ಲಿಂದ. ಕೋಯಿಕೋಡಿಗೆ ಬಂದಿದ್ದೇವೆ. ಈಗ ರಿಕ್ಷಾ ಸ್ಟ್ಯಾಂಡ್ ಇಲ್ಲಿ ಒಂದು ರಿಕ್ಷಾನೂ ಇಲ್ಲ. ಲಾಜಿಚೆ ಹೋಗ್ತಾ ಇದೆ ರಿಕ್ಷಾ. ಬಸ್ ಸ್ಟಾಪಿಂದ ಇಳ್ಕೊಂಡು ಈಗ ರಿಕ್ಷಾ ಸ್ಟ್ಯಾಂಡಿಗೆ ಬಂದ. ರಿಕ್ಷಾ ಸಿಕ್ಕಿತ್ತು ಆಲ್ರೆಡಿ. ಫುಲ್ ಜಾಮ್. ಹೋಟೆಲ್ ಹೋಗ್ಬೇಕು ಅಂದ್ರೆ ಇವನ್ ಬಾಯಲ್ಲಿ ಬರೋದು ಒಂದೇ, ಬಿರಿಯಾನಿ. ಬಿರಿಯಾನಿ ಹೇಳಲ್ಲ ನನಗೆ ಕನ್ನಡ ಹೇಳಲ್ಲ ಬೆಳಿಂಗಂತೂ ಹೇಳಲ್ಲ. ಹಾಯ್ ಗಾಯ್ಸ್, ನಾವೀಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೇವೆ. ಈಗ ಹೋಟೆಲ್ ಹುಡ್ತಾ ಇದ್ದೇವೆ. ಹೊಟ್ಟೆ ಅಂತ ಬೆಳಗ್ಗೆ ತಿಂಡಿ ತಿನ್ನಲಿಲ್ಲ. ಮಧ್ಯಾಹ್ನ ಈಗ ಊಟಕ್ಕೆ ಟೈಮ್ ಆಯಿತು, 2:17 ಆಯಿತು. ಈಗ ನಾವು ಊಟ ಮಾಡಲಿಕ್ಕೆ ಹೋಟೆಲ್ ಹುಡ್ತಾ ಇದ್ದೇವೆ. ಟಿಶ್ಯೂ ಪೇಪರ್ ನೋಡಿ ಈ ತರ ಇರ್ತದೆ. ಎಕ್ಸಾಮ್ ಪೇಪರ್ ಟಿಶ್ಯೂ ಪೇಪರ್ ಅಂತ ಗೊತ್ತಿಲ್ಲ. ಇದು ಎಕ್ಸಾಮ್ ಪೇಪರ್. ಇದು ಯಾವ ಪೇಪರ್ ಗೊತ್ತಿಲ್ಲ. ಇಲ್ಲ ನೋಡಿ, ಗೈಸ್ ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ತಲ್ವಾರಲ್ಲಿದೆ ಅಂತ. ಹಲ್ವಾರಲ್ಲ, ಕರೆಕ್ಟ್ ರೇಟ್ ಅಂದರೆ ಹಾಫಿಗೆ 100 ರೂಪಾಯಿಗೆ ಗೈಸ್ ಬಿರಿಯಾನಿ. ಮತ್ತೆ ಇನ್ನೊಬ್ಬ ಏನೋ ತಗೊಂಡು ಅದಕ್ಕೆ 100 ರೂಪಾಯಿ. 3 ಬಾಟಲ್ ಯಾರಿಂದ ನೆಗಡಿಲ್ಲ. ಅದೆಲ್ಲ ಪೀಸ್ ಬೇಕಂತ ಅವನಿಗೆ. ಅದೆಲ್ಲ ಬೇಕಂಬ್ರ. ಇನ್ನೇನಿಲ್ಲ ಗೈಸ್, ರಾತ್ರಿ ಮನೆ ಹೋಗೋದು. ಇನ್ನೊಂದು ಬಿಡ್ಜ ಬಂದು ನನಗೆ. ಓಕೆ, ಈಗ ಬೀಚಲ್ಲಿ ಸಿಗ್ತೇವೆ. ಕೋಯಿಕೋಡ್ ಬೀಚ್. ಓಕೆ,
ಬರುತ್ತೆ ಈಗ ಸ್ವಲ್ಪ ಲೇಟ್ नहीं मुश्किल ऑफर सर देखो यहाँ ಅಂತ ಹೇಳುತ್ತಾ For the kind attention of passengers, train number 0602. ಆಯ್ತು ಇವತ್ತು ನಾವು ಹೊರಟೇವೆ ಕುಂದಾಪುರಕ್ಕೆ ಆಯ್ತು ಅದಕ್ಕೆ ನೀರಿಂದ ನಾವು ಮುಖ ತೊಳಿತಾ ಇದ್ದೀವಿ ಲಾಸ್ಟ್ ನೀರು ಗಾಯ್ಸ್ ಈಗ ನಾವು ಬಂದು ಇಲ್ಲೇ ಸಿಕ್ಕಬಿದ್ದಿದ್ದೆ ಈಗ ಬೆಳಗ್ಗೆ 8 ಗಂಟೆಗೆ ಟ್ರೈನ್ ಅಂತೆ ಮತ್ತು ಒಂದು 9:30 ಒಂದು ಟ್ರೈನ್ ಇದೆ 10:00 ಒಂದು ಟ್ರೈನ್ ಇದೆ 9:30 ಐತೆ ಸ್ಟಾರ್ಟ್ ಆಯ್ತು ಇವತ್ತು ರೈಲ್ವೆ ಸ್ಟೇಷನ್ ಗತಿ ಬೆಳಗ್ಗೆ 8 ಗಂಟೆ ಟ್ರೈನ್ ಅಂದೆ 10:30 ಬಟ್ ನಿಂತ್ಕೊಳ್ಬೇಕು ನಾವೆಲ್ಲ ಟ್ರೈನಲ್ಲಿ ಈಗಲೇ ನಿಂತ್ಕೊಂಡಿದ್ದೀವಿ ಆಲ್ರೆಡಿ ಆಗಲ್ಲ ನಿಂತ್ಕೊಳ್ಳಿಕ್ಕೆ ಅದಕ್ಕೆ ಬೆಳಗ್ಗೆ 8 ಗಂಟೆಗೆ ಇಲ್ಲೇ ಸ್ಟೇ ಆಗಿ ಬನ್ನಿ ನಾವು ನಿಮ್ಮ ಪ್ರೀತಿಯ ಜುಲ್ಫಿಕಾರ್ ಗುಲ್ವಾಡಿ ಏನಪ್ಪ ಅಂದರೆ ಹಲೋ ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ಜುಲ್ಫಿಕಾರ್ ಗುಲ್ವಾಡಿ ನೈಟ್ 10:30 ರೈಲ್ ಇತ್ತು ಬಟ್ ಅದು ಫುಲ್ ರಶ್ ಆಗಿತ್ತು ಅದಕ್ಕೆ ನಾವು ಇಲ್ಲೇ ಸ್ಟೇ ಆಯಿತು ಎಲ್ಲರೂ ನಿದ್ರೆ ಮಾಡಲಿಲ್ಲ ಯಾಕಂದರೆ ಎಲ್ರಿಗೂ ಭಯ ನೈಟ್ಗೆ ಈಗ ನನಗೆ ಭಯ ಆಗ್ತಿದೆ ನಿದ್ರೆ ಮಾಡಲಿಕ್ಕೆ ಜೋರು ನಿದ್ರೆ ಬರ್ತಾ ಇದೆ ಮಲ್ಕೊಂಡು ಇವ್ರು ಕ್ಲಾಪ್ ಮಾಡಿದ್ದಾರೆ ಹ್ಯಾಪಿ ಬರ್ಡೇ ಅಂತಾರೆ ಏನೆಲ್ಲ ಮಾಡ್ತಾರೆ ಜಾಸ್ತಿ ರೇಟ್ ಇಲ್ಲ 350 ರೂಪಾಯಿ ನಿನ್ನೆ ರಾತ್ರಿ ಒಂದು ಯಾವ ಪಿನ್ ಅದು ನಿನ್ನೆ ರಾತ್ರಿ ಏನಾಗಿದೆ ಚಾರ್ಜರ್ ಕಲ್ದೋಗಿದೆ ವರ್ಜಿನ್ ಪಿನ್ ಆ ವರ್ಜಿನ್ ಪಿನ್ ನಾವೀಗ KTT ಬಸ್ಸಲ್ಲಿ ಹೋಗ್ತೇವೆ ಇವರು ಇನ್ನು KTT ಬಸ್ ನೋಡಿ ಕಮ್ಮಿಂಗ್ ಮೈ ಪೋಸ್ಟ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಲೈಕ್ ಪೋಸ್ಟ್ಲಿ ಸಬ್ಸ್ಕ್ರೈಬ್ ಉಂಟು ಐ ವಿಲ್ ಸೆಂಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋಗಿಲ್ಲ ಲೈಕ್ ಆಗೋಗಿನೇ ದಿನ ಇನ್ನೂ ಸಾಂಗ್ ಬರ್ತಾ ಇದೆ ಯಾವುದಪ್ಪ ಅಂದರೆ ಫಸ್ಟ್ ಲೈನ್ ತುಂಬ ಒಳ್ಳೆಯಾಗಿದೆ ಇವಂದು ಗೈಸ್ ಯಾಕಂದ್ರೆ ನಮ್ಮ ರಿವೆಂಜ್ ಮೂವಿಯಲ್ಲಿ ಇವನೊಂದು ಇದಿದೆ ಚಿಕ್ಕ ಆ್ಯಕ್ಷನ್ ಚಾಯ್ 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 ಟೈಮ್ 6:30 6:04 ಕುಂದಾಪುರ ರೇಖಾಟಿಗೆ ಶಾಲೆಗೆ ಒಂದು ಶಾಸ್ತ್ರ ಮಾಡ್ಕೊಂಡು ಗೈಸ್ ರೈಲ್ ಹತ್ತಿದ್ವಿ ಈಗ 2 ಗಂಟೆಗೆ ಇರ್ತೇವೆ ನಾವಲ್ಲಿ ಮಧ್ಯಾಹ್ನ 2 ಗಂಟೆಗೆ ಈಗ ಟೈಮ್ ಇವ್ರು ನೋಡಿ ಎಲ್ಲ ಇಲ್ಲ ಫುಲ್ ರಶ್ ಜಿಂದಗಿ ಬದಲ್ದಿ ಫುಲ್ ರಶ್ಶು
ಮತ್ತೆ ಏನಂದ್ರೆ 3 ಗಂಟೆ ಮೇಲೆ ನಿದ್ರೆನೂ ಇಲ್ಲ, ಯಾಕಂದ್ರೆ ರಾತ್ರಿಗೆ ಬೇರೆ ಪ್ರೋಗ್ರಾಮ್ ಇದೆ. ಹ್ಯಾಪಿ ಬರ್ತ್ ತೊತ್ಲೆ ಬ್ರದರ್ಸ್ಗೆ ಆಯಿತು. ಕುಂದಾಪುರ ಒಂದು ಯಾವಾಗ ರೈಲ್ವೆ ಸ್ಟೇಷನ್ ಕುಂದಾಪುರ ರೈಲ್ವೆ ಸ್ಟೇಷನ್ ಈಗ ಇಲ್ಲಿಂದ ಮನೆಗೆ ಹೋಗೋದು. 3 days ಆಗಿದೆ ನಮ್ಮದು. ನೋಡೋಣ, ನೆಕ್ಸ್ಟ್ ಟೈಮ್ ಇಲ್ಲಲ್ಲ, ಬೇರೆ ನೋಡಬೇಕು, ಇಲ್ಲಾದರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡಬೇಕು. ಓಕೆ ಗೈಸ್, ಇಲ್ಲಿಗೆ ಸಿಗ್ತೇವೆ. ಟೇಕ್ ಕೇರ್, ಬಾಯ್ ಬಾಯ್. ಇಷ್ಟದಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇಲ್ಲದಿದ್ರೆ ಡಿಸ್ಲೈಕ್ ಮಾಡಿ. ಓಕೆ ಬಾಯ್ ಬಾಯ್.